ಪ್ರೈಸ್ ದಿ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ತನ್ನ ಕೆಲಸನ ಮಾಡೋದು ಬಿಟ್ಟು ಕಂಡೋರ ಬಗ್ಗೆನೇ ಕಿವಿ ಕೊಡುವಂಥ, ತಲೆ ಹಾಕುವಂತಹ ಕೆಲಸ ಆ ವ್ಯಕ್ತಿಗಳಿಗೆ ನಾನು ಹೇಳುವಂಥ ವಾಕ್ಯ ಇವತ್ತು. ತನ್ನ ಬಗ್ಗೆ ಚಿಂತಿಸ್ತಾ ಇಲ್ಲ, ತನ್ನ ಸಂಸಾರದ ಬಗ್ಗೆ ಚಿಂತಿಸ್ತಾ ಇಲ್ಲ, ಇನ್ನೊಬ್ಬರು ಉಳುಕು ತೆಗಿತಾರೆ ನೋಡಿ, ಅಂಥ ವ್ಯಕ್ತಿಗಳಿಗೆ ಯೇಸು ಸ್ವಾಮಿ ಏನು ಹೇಳ್ತಾರೆ ಅಂತ ಹೇಳೋದನ್ನು ನಾವು ಇವತ್ತು ನೋಡೋಣ ಪ್ರಿಯರೇ. 1 ಥೆಸಲೋನಿಕ 4ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಏನು ಬರೆದಿದ್ದಾರೆ? ಇದಲ್ಲದೆ ನಾನು ನಿಮಗೆ ಆಜ್ಞೆ ಕೊಟ್ಟ ಪ್ರಕಾರ ಮತ್ತೊಬ್ಬನ ಕಾರ್ಯದಲ್ಲಿ ತಲೆ ಹಾಕದೆ ಸುಮ್ಮಗಿದ್ದು ಸ್ವಂತ ಕಾರ್ಯವನ್ನೇ ಕೈಯಾರೆ ಕೆಲಸ ಮಾಡೋದನ್ನು ಮಾನವೆಂದೆಣಿಸಿರಿ. ಹೀಗಿದ್ದರೆ ನೀವು ಹೊರಗಿನವರ ಮುಂದೆ ಸಜ್ಜನರಾಗಿ ನಡೆದುಕೊಳ್ಳಿರಿ, ನಿಮಗೆ ಯಾವುದಕ್ಕೂ ಕೊರತೆ ಇರೋದಿಲ್ಲ. ಇವತ್ತು ಏನಾಗಿದೆ ಗೊತ್ತಾ? ತನ್ನ ಮನೆಯಲ್ಲಿ 108 ಪ್ರಾಬ್ಲಮ್, ಇನ್ನೊಬ್ಬರ ಮನೆ ಪ್ರಾಬ್ಲಮ್ ಬಗ್ಗೆ ಸಜೆಷನ್ ಕೊಡ್ಲಿಕ್ಕೆ ಹೋಗೋದವ್ರು ತುಂಬ ಜನ ಇದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ಸ್ವಾಮಿ ನಾನು ನಿಮಗೆ ಆಜ್ಞೆ ಕೊಟ್ಟ ಪ್ರಕಾರ ಇದು ಆಜ್ಞೆ. ಪಕ್ಕದ ಮನೇಲಿ ಹೋಗಿ ಹರಟೆ ಹೊಡಿಬೇಡಿ, ಪಕ್ಕದ ಮನೆಯಲ್ಲಿ ಹೋಗಿ ಇನ್ನೊಬ್ಬರ ಬಗ್ಗೆ ಮಾತಾಡಬೇಡಿ. ನಿಮ್ಮ ಮನೆಯ ಕೆಲಸವನ್ನು ಮಾತ್ರ ನೀವು ಜವಾಬ್ದಾರಿ ವಹಿಸ್ಕೊಳ್ಳಿ. ನೀವು ಪಕ್ಕದ ಮನೆ ಜೊತೆ ಮಾತಾಡಿದ್ರು 4, 3, 7 ಮಾತಾಡಿ ಸಂತೋಷದ ಮಾತನಾಡಿ ಬನ್ನಿ. ಇವತ್ತು ಅದು ಬಿಟ್ಬಿಟ್ಟು ನಾವೇನು ಮಾಡ್ತಾ ಇದ್ದೀವಿ ಗೊತ್ತಾ? ಇವತ್ತು ನಾವು ಅವ್ರ ಜೊತೆಲಿ ಕಂಡವ್ರ ವಿಷಯ, ಅವ್ರ ವಿಷಯ ಮಾಡಿ ದೊಡ್ಡ ಪ್ರಾಬ್ಲಮ್ ಆಗಿ ಕೊನೆಗೆ ಸಿಕ್ಕಾಕೊಂಡಾಗ ಮಾನ ಮರ್ಯಾದೆ ಕಳ್ಕೊಂಡು ಇರ್ತೀವಿ. ಇಲ್ಲ ಪ್ರಿಯರೇ, ಈ ಥರ ಇರೋದು ಬೇಡ. ಇಲ್ಲಿ ಸ್ವಾಮಿ ಹೇಳ್ತಾರೆ, ಮತ್ತೊಬ್ಬರ ಕಾರ್ಯದಲ್ಲಿ ತಲೆ ಹಾಕದೆ ಸುಮ್ಮಗಿದ್ಬಿಡು. ಸುಮ್ಮಗಿದ್ದು ಸ್ವಂತ ಕಾರ್ಯವನ್ನೇ ನಡೆಸಿಕೊಂಡು ಕೈಯಾರೆ ಕೆಲಸ ಮಾಡೋದೇ ಮಾನವೆಂದೆಣಿಸಿರಿ. ಹಾಗಾದರೆ ಮತ್ತೊಬ್ಬರ ವಿಷಯಕ್ಕೆ ಹೋಗಬೇಡ. ಅವ್ರ ಕಣ್ಣೀರು ಒರೆಸ್ಲಿಕ್ಕೆ ಇದೆಯಾ? ಹೋಗಿ ಒರೆಸು. ಅವ್ರಿಗೆ ಒಳ್ಳೇದು ಮಾಡ್ಲಿಕ್ಕಾಗುತ್ತಾ? ಒಳ್ಳೇದು ಮಾಡು. ಹಾಗಾದರೆ ಇವತ್ತು ಏನು ಗೊತ್ತಾ? ಹೆಂಗಸರಲ್ಲಂತೂ ಸ್ಪೆಷಲ್ಲಾಗಿ ಗಂಡಂದ್ರೆ ಇಲ್ಲಾಂದರೆ ಪಕ್ಕದ ಮನೆಗೆ ಹೋಗಿ ಹರಟೆ ಹೊಡೆಯೋದು, ಕೂತ್ಕೊಳ್ಳೋದು, ಮಾಡೋದು, ಬೇರೆ ಕೆಲಸ ಇಲ್ಲ. ಗಂಡಸರಲ್ಲೂ ಕೂಡ ಹೆಂಗಸರ ಬುದ್ಧಿ ತೋರಿಸೋಂಥವ್ರು ಇದ್ದಾರೆ. ಆ ಕಡೆಯಿಂದ ಈ ಕಡೆ ಅವ್ರು ಇವರು ಮಾತನ್ನ ಕೇಳೋದು, ಹೋಗಿ ಆ ಕಡೆ ಕಿತಾಪತಿ ಮಾಡೋದು, ಈ ಕಡೆ ಕಿತಾಪತಿ ಮಾಡೋದು. ಅದಕ್ಕೆ ನಮ್ಮ ಫ್ಯಾಕ್ಟ್ರಿಯಲ್ಲಿ ನಾವು ಕೆಲಸ ಮಾಡೋ ಜಾಗದಲ್ಲಿ ಹೇಳ್ತಾರೆ ಬಕೆಟ್ಗಳು ಅಂತೇಳಿ. ಬಕೆಟ್ ಹಿಡಿಯುವಂಥ ಕೆಲಸವನ್ನು ಮಾಡಬಾರ್ದು ಅಂತೇಳಿ. ಬಕೆಟ್ ಹಿಡಿದ್ರೆ ದೇವರು ನಿನ್ನನ್ನು ಗ್ಯಾರಂಟಿ ನ್ಯಾಯ ತೀರ್ಪು ಒಳಪಡಿಸ್ತಾರೆ. ಇದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಸ್ವಂತ ಕಾರ್ಯವನ್ನು ನಡೆಸಲಿಕ್ಕೆ ಅದು ಟೈಮ್ ಇಲ್ಲ. ಅಂಥದ್ದಲ್ಲಿ ಹೋಗಿ ಪಕ್ಕದ ಮನೆಯಲ್ಲಿ ಹೋಗಿ ಹರಟೆ ಹೊಡಲಿಕ್ಕೆ ಎಲ್ಲಿಂದ ಟೈಮ್ ಸಿಗ್ತದೆ ನನಗಂತೂ ಗೊತ್ತಿಲ್ಲ ಪ್ರಿಯರೇ. ನನಗಂತೂ ಸಮಯಾವಕಾಶಗಳು ಸಿಗೋದೇ ಇಲ್ಲ. ಡ್ಯೂಟಿಯಿಂದ ಬಂದ ತಕ್ಷಣ ಸೇವೆ, ಸೇವೆಯಿಂದ ಬಂದ ತಕ್ಷಣ ಮನೆಯಲ್ಲಿ ಬಂದು ಪ್ರಾರ್ಥನೆ ಮಾಡಿ ಆಗುತ್ತೆ, ಟೈಮ್ ಆಗೋಗ್ಬಿಡ್ತದೆ. ಕೆಲವೊಂದು ಜನ ಅದೇನಂತ ಹರಟೆ ಹೊಡಿಲಿಕ್ಕೆ ಹೋಗ್ತಾರ, ನನಗಂತೂ ಗೊತ್ತಾಗ್ತಾ ಇಲ್ಲ ಪ್ರಿಯರೇ. ಕೈಯಾರೆ ಕೆಲಸ ಮಾಡೋದೇ ಮಾನವೆಂದೆಣಿಸಿರಿ. ಹೀಗೆ ಇದ್ದರೆ ನೀವು ಹೊರಗಿನವರ ಮುಂದೆ ಸಜ್ಜನರಾಗಿ ನಡೆದುಕೊಳ್ಳಿರಿ, ನಿಮಗೆ ಯಾವುದೇ ಕೊರತೆ ಇರೋದಿಲ್ಲ. ನಿಮಗೆ ದೇವರು ಒಳ್ಳೇದು ಮಾಡಬೇಕಾ? ನೀವು ಕೊರತೆ ಇಲ್ಲದಂಗೆ ಬದುಕಬೇಕಾ? ದಯವಿಟ್ಟು ಹೇಳ್ತಾ ಇದ್ದೀನಿ, ಇನ್ನೊಬ್ಬರ ವಿಷಯಕ್ಕೆ ತಲೆ ಹಾಕಬೇಡಿ. ಸಾಧ್ಯವಾದಷ್ಟು ನಿಮ್ಮ ಕೈಯಿಂದ ಇನ್ನೊಬ್ಬರಿಗೆ ಒಳ್ಳೇದು ಮಾಡಲಿಕ್ಕೆ ನೋಡಿ ಹೊರತು ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ವಿಷಯಕ್ಕೆ ತಲೆ ಹಾಕಿ ದೇವರಿಂದನೂ ದೂರ ಆಗೋದು ಬೇಡ. ಮನುಷ್ಯರಿಗೆ ಗೊತ್ತಾದ ಮೇಲೆ ನಿನ್ನ ಮಾನ ಮರ್ಯಾದೆ ಕಳ್ಕೊಳ್ಳೋದು ಬೇಡ. ಹಾಗಾದರೆ ನಾವು ನಮ್ಮ ಸ್ವಂತ ಕೆಲಸ ಮಾಡ್ಕೊಳ್ಳೋಣ. ನಮಗೆ ಏನು ಅವಶ್ಯಕತೆ ಇದೆ ಅದನ್ನು ಮಾತ್ರ ಮಾಡಿಕೊಂಡು ದೇವರ ನಾಮನ ಮೈಪಡಿಸೋಣ ಪ್ರಿಯರೇ. ಇನ್ನೊಬ್ಬರ ಬಗ್ಗೆ ಮಾತಾಡಿದ್ರೆ ದೇವರ ಆಶೀರ್ವಾದನೂ ಇಲ್ಲ. ಮನುಷ್ಯರ ಮುಂದೆ ಗೊತ್ತಾದಾಗ ಮರ್ಯಾದೆ ಹೋಗೋದಂತ ಗ್ಯಾರಂಟಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಮ್ಮನ್ನು ನಾವು ಕಂಡೀಷನ್ ಆಗಿ ಇಟ್ಕೊಂಡು ನಾವು ಇನ್ನು ಮುಂದಕ್ಕೆ ಇನ್ನೊಬ್ಬರ ವಿಷಯದಲ್ಲಿ ತಲೆ ಹಾಕಿದ್ರೆ ನಾನು, ನನ್ನ ಕುಟುಂಬ, ನನ್ನ ಜವಾಬ್ದಾರಿಗಳು ಬೇಕಾದಷ್ಟೇ ಇದೆ, ಅದನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಪಡೋಣ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಆಮೇಲೆ ಸಾಧ್ಯವಾದರೆ ನಮ್ಮ ಕುಟುಂಬನ ದೇವರಲ್ಲಿ ನಡೆಸುವ. ಬೈಬಲ್ ಪುಸ್ತಕ ಓದಿದಾಗ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ದೇವರು ತೋರಿಸ್ಕೊಡ್ತಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್ ಪ್ರಿಯರೇ.